ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 22ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಇದಕ್ಕೋಸ್ಕರ ಕಾಯ್ತಾ ಇದ್ದೀರಾ. ನಿರಂತರವಾಗಿ ಕಮೆಂಟ್ ಮಾಡುವ ಮೂಲಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಇದರ ಮಧ್ಯೆ ಕೆಲವೊಂದಿಷ್ಟು ಕಮೆಂಟ್ಗಳು ಜಸ್ಟ್ ರಿಸೀವ್ಡ್, ನಮಗೆ ಬಂತು, 7 ಗಂಟೆಗೆ ಬಂತು, 6 ಗಂಟೆಗೆ ಬಂತು, ಈ ರೀತಿ ಸಹ ಕಮೆಂಟ್ಗಳು ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಬಿಡುಗಡೆ ಆರಂಭ ಆಗಿದೆಯಾ, ಎಷ್ಟು ಜನರಿಗೆ ಹಣ ಬಂದಿದೆ, ಏನು ಎಲ್ಲ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ 22ನೇ ಕಂತಿನ ಬಗ್ಗೆ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗಾಗಲೇ ನಾವು ಕಳೆದ ವಾರನೇ ಅಂದ್ರೆ 3 ದಿನಗಳ ಹಿಂದೆನೆ ನಾವು ಜಮಾ ಮಾಡುವಂತ ಪ್ರಕ್ರಿಯೆಯನ್ನ ಆರಂಭಿಸಿದ್ದೇವೆ. 22ನೇ ಕಂತು ನಾವು ಈಗೆಲ್ಲ ಪ್ರೋಸೆಸ್ ಆಗೋಗಿದೆ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಜಮಾ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿದೆ ಹೊರತು ಇದುವರೆಗೂ ಸಹ ಯಾರಿಗೂ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಜಮಾ ಆಗಿಲ್ಲ. ಓಕೆನಾ? ಯಾಕೆಂದ್ರೆ ನಮ್ಮ ಒಂದು 5% 6% ಜನರಿಗೆ ಹಣ ಜಮಾ ಆದ್ರೂ ಸಹ ನಮಗೆ 10 ಪ್ರೂಫ್ಗಳು ಬರುತ್ತೆ, 100 ಕಮೆಂಟ್ಗಳು ಬರುತ್ತೆ. ಯಾಕೆ ಅಂದ್ರೆ ಸುಮಾರು 1,25,00,000 ಫಲಾನುಭವಿಗಳಲ್ಲಿ 5% ಅಂದ್ರೂ 5 ರಿಂದ 6 ಲಕ್ಷ ಜನರಿಗೆ ಹಣ ಜಮಾ ಆದಂತಾಗುತ್ತದೆ. ಹಾಗಾಗಿ ಖಂಡಿತವಾಗ್ಲೂ ಸುಮ್ನೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಒಂದು ವಾರದ ಹಿಂದೆ ಜಸ್ಟ್ ರಿಸೀವ್ಡ್ ಅಂತ ಹಾಕಿರೋರು ಸಹ ಇವಾಗ್ಲೂ ಜಸ್ಟ್ ರಿಸೀವ್ಡ್ ಅಂತ ಹಾಕ್ತಾ ಇದ್ದಾರೆ. ಅಂದ್ರೆ ಸುಮ್ನೆ ಒಟ್ಟು ಅವರ ಒಂದು ಕಮೆಂಟ್ ನಿಗೆ ಅಟೆನ್ಷನ್ ಜಾಸ್ತಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಲೈವ್ ಮಾಡಿದಾಗ್ಲೂ ಸಹ ಒಂದು 4-5 ಜನ ಹಣ ಬಂದಿದೆ, ನಿಮಗೆ ಪ್ರೂಫ್ ಕಳಿಸಿದೀವಿ ನೋಡಿ ಅಂತ ಹೇಳಿದ್ರು. ಆಮೇಲೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ DM ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡಿದಾಗ ಯಾರು ಸಹ ಇದುವರೆಗೂ ಸಹ ಪ್ರೂಫ್ ಅನ್ನ ಕಳಿಸಿಲ್ಲ. ಓಕೆನಾ? ಬಟ್ ಆದ್ರೆ ನಿಮಗೆ ಗೊತ್ತೇ ಇದೆ, ಇಲ್ಲಿವರೆಗೂ ಅಪ್ಡೇಟ್ ಏನಿದೆ ಅದು ಗೊತ್ತಿದೆ. ಬಟ್ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಯಾವಾಗ ಜಮಾ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ ಜಮಾ ಮಾಡುವಂತ ಪ್ರಕ್ರಿಯೆ ಆರಂಭಗೊಂಡಿರೋದ್ರಿಂದ ನಿಮಗೆ ಕೇವಲ ಇನ್ನೊಂದು 4-5 ದಿನದಲ್ಲಿ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಇದೆ. ನಿಮ್ಮ ದಸರಾ ಹಬ್ಬಕ್ಕೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅಕ್ಟೋಬರ್ 2ನೇ ತಾರೀಕು ಒಳಗಡೆನೆ ಹಣ ಬಿಡುಗಡೆ ಆಗುತ್ತೆ ಖಂಡಿತವಾಗ್ಲು. ಯಾಕೆಂದ್ರೆ ಈಗ ಆಲ್ರೆಡಿ ಪ್ರೋಸೆಸ್ ಆಗಿದೆ, ಇನ್ನು ಹಣ ರಿಲೀಸ್ ಆಗೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಮತ್ತೆ ಅದರ ಜೊತೆಯಲ್ಲಿ ಈಗ ರೇಷನ್ ಕಾರ್ಡ್ ರದ್ದತಿ ಅನ್ನೋದಕ್ಕಿಂತ ರೇಷನ್ ಕಾರ್ಡ್ BPL ಇಂದ APL ಗೆ ಬದಲಾವಣೆ ಲಕ್ಷಾಂತರ ಕಾರ್ಡ್ಗಳು ಆಗ್ತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ಬೊಬ್ಬರು ನಮಗೆ ಗೊತ್ತೇ ಇಲ್ಲ ಸರ್, ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಿಮ್ಮ ರೇಷನ್ ಕಾರ್ಡ್ ಅನ್ನ ಹೇಗೆ ಚೆಕ್ ಮಾಡಬೇಕು, ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ಇತ್ತೀಚಿನ ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತೆ ಏನ್ ನಿಮ್ಮ ಮನೆಗೆ ಬಂದು ಜನಗಣತಿ ಅಥವಾ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ, ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಏನೆಲ್ಲ ದಾಖಲಾತಿಗಳನ್ನ ಇಟ್ಕೋಬೇಕು ಅಂತ ಹೇಳಿ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗಾಗಿ ಇನ್ನ ಶೀಘ್ರದಲ್ಲೇ ಅಂತೂ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತಹ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.